ಪ್ರಧಾನಮಂತ್ರಿಗಳು ಈ ದಿಶೆಯಲ್ಲಿ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹುಟ್ಟುಹಬ್ಬಕ್ಕೆ ಪ್ರಧಾನಮಂತ್ರಿಗಳು ಬಂದಿದ್ರು, ಇಂಟರ್ನ್ಯಾಷನಲ್ ಫೇಮಸ್ ಗುರುಗಳು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ವಿಡಿಯೋ ಮಾನ್ಯ ಪ್ರಧಾನಮಂತ್ರಿಗಳು ಈ ದಿಶೆಯಲ್ಲಿ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ರೀಸೆಂಟಾಗಿ ಶ್ರೀ ರವಿಶಂಕರ್ ಅವರ ಆಶ್ರಮಕ್ಕೆ ಅವರ ಹುಟ್ಟುಹಬ್ಬಕ್ಕೆ ಪ್ರಧಾನಮಂತ್ರಿಗಳು ಬಂದಿದ್ದರು. ಬಂದಾಗ ನೋಡಿದ್ರೆ ಎಷ್ಟೊಂದು ಟ್ರಾಫಿಕ್ ಇತ್ತು, ಕನಕಪುರ ರೋಡೆಲ್ಲ ಜಾಮ್ ಆಗಿತ್ತು. ಅಷ್ಟೊಂದು ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ದರು? ರವಿಶಂಕರ್ ಗುರೂಜಿಯವರು ತುಂಬ ದೊಡ್ಡ ಆತ್ಮಜ್ಞಾನಿಗಳು, ಪವಾಡ ಪುರುಷರು, ಇಂಟರ್ನ್ಯಾಷನಲ್ ಫೇಮಸ್ ಗುರುಗಳವರು ಅಂತ. ಹೌದು ತಾನೇ? ಅವರು ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ, ಅವ್ರಿಗೆ ಅದ್ಭುತವಾದ ಶಕ್ತಿ ಇದೆ. ಅವರ ಶಿಷ್ಯರನ್ನು ಕೇಳಿ ನೋಡಿ, ಅವ್ರು ಎಂತೆಂಥ ಪವಾಡಗಳು ಮಾಡ್ತಾ ಇದ್ದ ಶಿಷ್ಯರು ಹೇಳ್ತಾರೆ. ಅವ್ರು ಸುಮ್ಮನೆ ನೋಡ್ಬಿಟ್ಟು ಹಿಂಗೆ ಆಶೀರ್ವಾದ ಮಾಡೋದು ಸಾಕು, ತುಂಬ ಜನ ಖುಷಿಯಾಗಿಬಿಡುತ್ತೆ. ಲಕ್ಷಾಂತರ ಜನ ಸೇರ್ತಾರೆ. ಪ್ರಪಂಚದಾದ್ಯಂತ ಎಲ್ಲ ಕಡೆ ಅವ್ರ ಸೆಂಟರ್ಸ್ ಇದೆ. ತುಂಬ ಪ್ರಭಾವಶಾಲಿಯಾದ ಆಧ್ಯಾತ್ಮಿಕ ಗುರುಗಳು. ನಾನು ಕೂಡ ಅವ್ರ ಆಶ್ರಮದಲ್ಲಿದ್ದಾಗ ಅವ್ರ ಶಿಷ್ಯರು ತುಂಬ ಜನ ಹೇಳ್ತಿದ್ರು, ಹಂಗೆ ಪವಾಡ ಆಯಿತು, ಹೀಗೆ ಪವಾಡ ಆಯಿತು. ನನಗೇನು ಆಗಿರಲಿಲ್ಲ, ಅದಕ್ಕೆ ನಾನು ಇನ್ನೇನು ಹೇಳಲಿಲ್ಲ. ನಾನಲ್ಲಿ ಇದ್ದೆ 10 ವರ್ಷ. ಈಗ ಇಂಥ ಪವಾಡ ಪುರುಷರನ್ನು ಇಂಥ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಸಮಾಜದ ಸೇವೆಗಾಗಿ ಯಾಕೆ ಉಪಯೋಗಿಸ್ಕೋತಾ ಇಲ್ಲ? ಶ್ರೀ ರವಿಶಂಕರ್ ಗುರೂಜಿ ಪವಾಡ ಪುರುಷರು, ಅದ್ಭುತ ಜ್ಞಾನಿ. ಎಂಥ ಸಮಸ್ಯೆ ಬಂದರೂ ಬಗೆಹರಿಸ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಅವರೊಬ್ಬರು. ನೆಕ್ಸ್ಟು ಸದ್ಗುರುಗಳು ಜಗ್ಗಿ ವಾಸುದೇವನ್. ಅವರೆಂಥ ಮಹಾನ್ ವ್ಯಕ್ತಿ ಅಂದರೆ ಅವರು ಕೂಡ ಇಂಟರ್ನ್ಯಾಷನಲ್ ಯೋಗ ಗುರು ಆಗಿದ್ದಾರೆ, ದೊಡ್ಡ ಗುರುಗಳಾಗಿದ್ದಾರೆ. ಇನ್ನರ್ ಇಂಜಿನಿಯರಿಂಗ್ ಅದು ಇದು ಅಂತ ಏನೇನೋ ಮಾಡ್ತಾರೆ. ಮತ್ತು ಅವರು ಭೈರವಿ ಪೂಜೆ ಅಂತ ಮಾಡ್ತಾರೆ, ಆದಿಯೋಗಿ ಪೂಜೆ ಅಂತ ಮಾಡ್ತಾರೆ, ಇನ್ನೊಂದು ಯಾವುದೋ ತಂತ್ರಗಾರಿಕ ಪೂಜೆಯನ್ನು ಮಾಡ್ತಾರೆ. ರೀಸೆಂಟಾಗಿ ನಾನು ನೋಡ್ತಾ ಇದ್ದೆ, ಶಿವರಾತ್ರಿ ದಿನ ಸೆಂಟ್ರಲ್ ಕೇಂದ್ರದ ಮಂತ್ರಿಗಳು ಕೂರಿಸ್ಕೊಂಡು ಪೂಜೆ ಮಾಡಿ ಅವ್ರಿಗೆ ಹಿಂಗೆ ಸಿಳ್ಳೆ ಹೊಡ್ಕೊಂಡು ಅದೇನು ಮಂಗಳಾರತಿ ಕೊಡ್ತಾಯಿದ್ರು ಅಂತೇಳಿ ಮಂಗಳಾರತಿ ಕೊಡ್ತಾಯಿದ್ರು. ಸದ್ಗುರುಗಳ ಪಾದದ ಫೋಟೋಗೆ ವೆಬ್ಸೈಟಲ್ಲಿ 3,000 ರೂಪಾಯಿ. ಅದಕ್ಕೆ ಬರೀ ಪಾದದ ಫೋಟೋ ಇಟ್ಕೊಂಡು ಪೂಜೆ ಮಾಡೋದು. ರವಿಶಂಕರ್ ಗುರೂಜಿಯವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂದರೆ ಅವ್ರು ದೈವಿ ಪುರುಷರು, ದೇವರಿಗೆ ಸಮಾನರಾದವರು, ಸಮಸ್ಯೆಗಳನ್ನು ಹೋಗಲಾಡಿಸುವ ದೇವರಿದ್ದಂತೆ ಅಲ್ವಾ? ಯೋಚನೆ ಮಾಡಿ ನೋಡಿ, ಸಣ್ಣ ಪುಟ್ಟ ವ್ಯಕ್ತಿಗಳೆಲ್ಲ ಅವರು. ಇಂಥವ್ರನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರು ಯಾಕೆ ಉಪಯೋಗಿಸ್ಕೋತಲ್ಲ? ಇವರಿಬ್ಬರನ್ನ ನೇತೃತ್ವದಲ್ಲಿ ಇನ್ನೂ ಕೆಲವಾರು ಮಹಾನ್ ಸ್ವಾಮೀಜಿಗಳಿರ್ತಾರೆ, ದೊಡ್ಡ ಜಗದ್ಗುರುಗಳಿರ್ತಾರೆ. ಅವರು ಏನು ದೂರದಲ್ಲಿ ಬರ್ತಾ ಇದ್ರೆ ಸಾಕು, ದೂರದಿಂದ ಬಿದ್ದು ನಮಸ್ಕಾರ ಮಾಡ್ತಾರೆ ಜನ. ನಾನು ನೋಡಿದ್ದೀನಿ ಅಂಥ ಜಗದ್ಗುರುಗಳು. ಮತ್ತು ಮುಸ್ಲಿಮ್ಸ್ ಲೀಡರ್ಸ್ಗಳಲ್ಲಿ ಅವರು ಕೂಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಕ್ರಿಶ್ಚಿಯನ್ಸಲ್ಲಿ ದೊಡ್ಡ ಪಾದ್ರಿಗಳಿದ್ದಾರೆ. ಇವ್ರನ್ನೆಲ್ಲ ನಮ್ಮ ದೇಶದಲ್ಲಿ ಎಲ್ಲ ಧರ್ಮಗಳಲ್ಲಿ ದೊಡ್ಡ ಗುರುಗಳಿದ್ದಾರೆ. ಇವ್ರನ್ನೆಲ್ಲ ಸೇರಿಸಿ ಒಂದು 100 ಜನ ಟೀಮ್ ಮಾಡಿ, 100 ಜನಕ್ಕೆ ಎಷ್ಟಪ್ಪ ಖರ್ಚಾಗ್ಬಿಡುತ್ತೆ, ಒಂದು ಸ್ಪೆಷಲ್ ಫ್ಲೈಟ್ನಲ್ಲಿ ಅವ್ರನ್ನ ಇರಾನ್ಗೆ ಕಳಿಸಿ ಅಥವಾ ಅಮೇರಿಕಕ್ಕೆ ಕಳಿಸಿ, ಅಥವಾ ನೀವೆಲ್ಲರೂ ಸೇರಿಕೊಂಡು ಅವ್ರನ್ನೆಲ್ಲ ಕರೆಸಿ ನೀವು ಸಂಧಾನ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಹೇಗೆ ಬಗೆಹರಿಸ್ಬೇಕು? ನಿಮ್ಮ ಬುದ್ಧಿಶಕ್ತಿಯಿಂದ, ನಿಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ, ನಿಮ್ಮ ಪವಾಡ ಶಕ್ತಿಯಿಂದ. ಬರೀ ಒಂದೇ ಅಲ್ಲ, ಈ 3 ಶಕ್ತಿಗಳನ್ನು ನಮ್ಮ ಹತ್ರ ಇದೆ, ಎಲ್ಲ ಕಡೆ ಇದೆ. ಸಣ್ಣ ಪುಟ್ಟ ಅಲ್ಲ. ಒಂದು ಕಾರ್ಯಕ್ರಮ ಮಾಡಿದ್ರೆ ಲಕ್ಷಾಂತರ ಜನ ಸೇರ್ತಾರೆ. ಸೇರ್ಬೇಕಾದ್ರೆ ಯಾವುದೋ ಒಂದು ಶಕ್ತಿ ಸಿಗ್ತಾ ಇದೆಯಲ್ಲ, ಅವರಲ್ಲಿ ಇದೆ. ಅದಿಲ್ಲ ಅಂತ ನೀವು ಪ್ರಧಾನಮಂತ್ರಿಗಳು ಯಾಕೆ ಕಷ್ಟಪಟ್ಟು ಬರಬೇಕಾಗಿತ್ತು? ದೊಡ್ಡ ಪ್ರೋಗ್ರಾಮ್ಸ್ ಮಾಡ್ತಾರೆ, ಅವರಲ್ಲಿ ಆ ಶಕ್ತಿ ಇದೆ. ಇವ್ರನ್ನೆಲ್ಲ ಕೂಡಿಸಿ ಯಾಕಪ್ಪ ಸಮಸ್ಯೆ ಬಗೆಹರಿಸ್ತಿಲ್ಲ? ಸಾಮಾನ್ಯ ಜನರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಆಧ್ಯಾತ್ಮ ಶಕ್ತಿ, ಬುದ್ಧಿಶಕ್ತಿ, ಪವಾಡ ಶಕ್ತಿ ಸಾಮಾನ್ಯ ಜನರ ಸಂಕಷ್ಟವನ್ನು ಪರಿಹರಿಸಲಾಗದಿದ್ದರೆ ಅದಿದ್ದು ಏನು ಪ್ರಯೋಜನ? ಹಂಗಾದ್ರೆ ಅದೆಲ್ಲ ಸುಳ್ಳಾಗ್ಬಿಡುತ್ತಲ್ವಾ? ನಮ್ಮ ಸಂಸ್ಕೃತಿಯಲ್ಲಿ, ಭಾರತದ ಸಂಸ್ಕೃತಿಯಲ್ಲಿ ಅಗಾಧವಾದ ನಂಬಿಕೆ ಇದೆ ಪವಾಡಗಳ ಬಗ್ಗೆ. ಇವ್ರು ಮಾಡ್ತಕ್ಕಂಥ ಪವಾಡಗಳ ಬಗ್ಗೆ ಬುಕ್ಸ್ಗಳೆಲ್ಲ ಇರುತ್ತೆ, ಬುಕ್ಸ್ ಎಲ್ಲ ತೆಗೆದು ನೋಡಿ. ಇಂಥ ಪವಾಡ ಪುರುಷರಿಂದ ಈ ಜಾಗತಿಕ ಸಮಸ್ಯೆಯನ್ನು ಹೋಗಲಾಡಿಸಿದ್ರೆ ನಮ್ಮ ಭಾರತ ದೇಶ ವಿಶ್ವ ಗುರುವಾಗುತ್ತೆ.
ನಮ್ಮ ಭಾರತದ ಸಂಸ್ಕೃತಿಗೆ, ನಮ್ಮ ಆಧ್ಯಾತ್ಮಿಕ ಜ್ಞಾನಕ್ಕೆ ಎಷ್ಟೊಂದು ಬೆಲೆ ಬರುತ್ತಲ್ವಾ. ಎಂಥ ಅದ್ಭುತವಾದ ಸಂದರ್ಭ ಇದು. ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು, ಪವಾಡದ ಶಕ್ತಿಯನ್ನು, ಈ ಜಗದ್ಗುರುಗಳ ಶಕ್ತಿಯನ್ನು ಈ ಜಗತ್ತಿಗೆ ತೋರಿಸಲು ಅದ್ಭುತವಾದ ಸಂದರ್ಭ. ಇದನ್ನು ಯಾಕೆ ನಮ್ಮ ಪ್ರಧಾನಮಂತ್ರಿಗಳು, ಅವರು ಕೂಡ ದೈವ ಭಕ್ತರು, ಉಪಯೋಗಿಸ್ಕೋತಾ ಇಲ್ಲ? ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ. ಸಾಮಾನ್ಯ ಜನರು ಯೋಚನೆ ಮಾಡಿ. ಸೊ ಯಾವುದು ಸಾಮಾನ್ಯ ಮನುಷ್ಯನ ಸಂಕಷ್ಟಕ್ಕೆ ಸಹಾಯವಾಗದ ಯಾವುದೇ ಪೂಜೆ ಪುನಸ್ಕಾರಗಳು, ಆಧ್ಯಾತ್ಮಿಕ ಸಾಧನೆಗಳು, ಬುದ್ಧಿಗಳು, ಪವಾಡಗಳು ಪ್ರಯೋಜನ ಮಾಡಿಲ್ಲ, ಉಪಯೋಗಕ್ಕೆ ಬಂದಿಲ್ಲ ಅಂದರೆ ಅವು ಇದ್ದೇನು ಪ್ರಯೋಜನ? ಅದಿರೋದೇ ಸುಳ್ಳು ಅನಿಸುತ್ತಲ್ವ ನಮಗೆ. ಇನ್ನು ಎಂತೆಂಥ ಸಮಸ್ಯೆಗಳು ಬರ್ತಾವೆ, ಎಂಥ ಕಷ್ಟಪಡ್ತಾ ಇದ್ದಾರೆ ಗೊತ್ತಾ ಬಡವರು ಪಾಪ. ಸ್ವಲ್ಪ ಸಣ್ಣ ಪುಟ್ಟ ಇರೋರು ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದಾರೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಆಗ ಇವರ ಅವಶ್ಯಕತೆ ಇದೆ. ಇಲ್ಲವಾದರೆ ಅವರ ವೇಷಭೂಷಣಗಳಿಗೆ ಬೆಲೆ ಇಲ್ಲ, ಅವರು ಸುಮ್ಮನೆ ನಾಟಕಕಾರರಾಗ್ಬಿಡ್ತಾರೆ. ಸೊ ಇದು ಒಳ್ಳೆಯ ಸಂದರ್ಭ. ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಮಾನ್ಯ ಪ್ರಧಾನಮಂತ್ರಿಗಳೇ ಮತ್ತು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರೇ ಮತ್ತು ಜಗ್ಗಿ ವಾಸುದೇವನ್ ಸದ್ಗುರುಗಳೇ ಮತ್ತು ಇತರ ಪಂಡಿತರೇ ಮತ್ತು ಇತರ ಧರ್ಮ ಗುರುಗಳೇ ಎಲ್ಲರೂ ಒಟ್ಟಾಗಿ ಸೇರಿ ಕೇವಲ 100 ಜನ ಕುಳಿತುಕೊಂಡು ಅವರನ್ನು ಕೂರಿಸ್ಕೊಂಡು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಸಮಸ್ಯೆನ ಬಗೆಹರಿಸಿ. ಇಲ್ಲವಾದರೆ ಈ ಜಗತ್ತು ಸಮಸ್ಯೆಯಲ್ಲಿ ಮುಳುಗೋಗುತ್ತೆ. ಈಗ ನಿಮ್ಮ ಅವಶ್ಯಕತೆ ಇದೆ ಅಲ್ವಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.